ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವ್ಲಾಗ್ನ ಬೆಳಗ್ಗೆಲಿಂದ ಸ್ಟಾರ್ಟ್ ಮಾಡತ್ತೀನಿ ಫ್ರೆಂಡ್ಸ್. ಸೊ ಇವಾಗೆಲ್ಲ ಆಲ್ಮೋಸ್ಟ್ ಕೆಲಸ ಆಗೈತಿ. ಇನ್ನೂ ನಾಷ್ಟ ಮಾಡಿಲ್ಲ ಫ್ರೆಂಡ್ಸ್. ನಾಷ್ಟ ಮಾಡಬೇಕು. ಇವಾಗ ಟೈಮ್ ಬಂದು 10:30 ಆಗೈತಿ. ಇವತ್ತು ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ನನ್ನ 2 ಮಕ್ಕಳಿಗೆ ಇವತ್ತು ವ್ಯಾಕ್ಸಿನೇಷನ್ ಇತ್ತು. ನನ್ನ ಸಣ್ಣ ಮಗನಿಗೆ 1.5 ತಿಂಗಳದ್ದು ವ್ಯಾಕ್ಸಿನೇಷನ್ ಇತ್ತು. ಮತ್ತು ನನ್ನ ಮಗನಿಗೆ ಫ್ರೆಂಡ್ಸ್ ನಾನು ಏನು ಮಾಡಿದ್ದೆ ಅಂದ್ರೆ, ಅವ ಅಳತಾನಂತ ನಾನು ಡೋಸೇ ಹಾಕ್ಸಿಲ್ಲ ಫ್ರೆಂಡ್ಸ್. ನನಗೆ ಗೊತ್ತಾಗಿಲ್ಲ. ಸೊ ಹಾಗಾಗಿ ಎಲ್ಲರೂ ಯಾವ ಥರ ಡೋಸ್ ಹಾಕಿಸ್ಬೇಕು, ಹಂಗೆ ಬಿಡಬಾರ್ದು ಅಂತ. ಸೊ ಹಾಗಾಗಿ ಇವಾಗ ನನ್ನ ಮಗನಿಗೆ 2.5 ವರ್ಷ ನಾನು 3 ತಿಂಗಳೇನು 5 ತಿಂಗಳು ತಾನು ಇಷ್ಟೇ ಡೋಸ್ ಹಾಕ್ಸೀನಿ ಫ್ರೆಂಡ್ಸ್. ಅಲ್ಲಿಂದ ಹಾಕ್ಸಿಲ್ಲ. ಸೊ ಇವಾಗ ಹಾಕ್ಸಿದ್ರು ನಡೀತದೆ ಅಂತ ಹೇಳ್ಯಾರ. ಸೊ ಅವನಿಗೂ ಕರ್ಕೊಂಡು ಹೋಗ್ಯಾರ. ಇವತ್ತಿಬ್ಬರು ರಂಪಾಟ್ ಹಿಡಿಸಿಬಿಡ್ತಾರೆ ಫ್ರೆಂಡ್ಸ್. ಇಬ್ಬರು ಇವತ್ತು ಇಂಜೆಕ್ಷನ್ಸ್ ಹಾಕ್ತಾರೆ. ನೋಡಬೇಕು ಏನು ಯಾವ ಥರ. ನನ್ನ ದೊಡ್ಡ ಮಗನಿಗೆ ಸ್ವಲ್ಪ ಫೋನ್ ಹಾಕಿದ್ರೆ ಸುಮ್ಮಿರ್ಬೋದು. ಬಟ್ ನನ್ನ ಚಿಕ್ಕ ಮಗನಿಗೆ ಯಾವ ಥರ ಸಂಭಾಳಿಸೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾವ ಥರ ಅವನಿಗೇನು ತಿಳಿಯಂಗಿಲ್ಲ. ಸಿಕ್ಕಾಪಟ್ಟೆ ಅಳ್ತಾರೆ. ನನಗಂತೂ ಅವ್ರಿಗೆ ವ್ಯಾಕ್ಸಿನೇಷನ್ ಹಾಕಿದ್ದೆ ನನಗೆ ಅಳು ಬರ್ತೈತಿ ಫ್ರೆಂಡ್ಸ್. ಆ ಥರ ಆಗುತ್ತೆ. ತುಂಬ ಪೇನ್ ಆಗ್ತೈತಿ ಅವರಿಗೆ. ಪಾಪ ಚಿಕ್ಕ ಮಕ್ಕಳು ನೋಡೋಕ್ಕಾಗಲ್ಲ. ಹಾಗಾಗಿ ನಾನು ಹೋಗಲಿಲ್ಲ ಫ್ರೆಂಡ್ಸ್. ನನಗೆ ಒಂದು ತೊಗೊಂಡು ಕೇರ್ ಇಂಜೆಕ್ಷನ್ ನಾನೇ ಚುಚ್ಚಿಸ್ಕೊಳ್ಳೋಕ್ಕೇ ಅಳ್ತೀನಿ ನನ್ನ ಮಕ್ಕಳಿಗೆ ಅಂತಂದ್ರೆ. ನಮ್ಮ ಮಮ್ಮಿನ ಕೊಟ್ಟು ಕಳಿಸಿ ನಮ್ಮ ಮಮ್ಮಿಯವರು ನಮ್ಮ ಮನೆಯವರು ಹೋಗ್ಯಾರ. ಹಾಕ್ಸ್ಕೊಂಬರ್ತೀನಿ ಅಂತ. ಇಲ್ಲೇ ನಿಯರ್ ಇದೆ ಫ್ರೆಂಡ್ಸ್, ಏನು ದೂರ ಇಲ್ಲ. ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ಐತೆ, ಅಲ್ಲಿ ಹಾಕ್ತಾರಂತ ಶುಕ್ರವಾರ ಮತ್ತು ಮಂಗಳವಾರ. ಸೊ ಇವಾಗ ಹೋಗ್ಯಾರ. ಬಂದ ಬಳಿಕ ಯಾವ ಥರ ಮಾಡ್ತಾರಂತ ಗೊತ್ತಿಲ್ಲ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿಬಿಟ್ಟೈತಿ. ಇವತ್ತೊಂದಿನ ನಾಳೆ ಒಂದಿನ ಕಳೆದ್ರೆ, ಯಾಕಂದರೆ 2 ದಿನ ಪೇನ್ ಇರುತ್ತಂತ ಫ್ರೆಂಡ್ಸ್. ಅದು ಜ್ವರ ಬರುತ್ತೆ, 2 ದಿನ ಪೇನ್ ಇರುತ್ತೆ. 2 ದಿನ ಆದ ಬಳಿಕ ಆರಾಮಾಗ್ತಾರೆ ಫ್ರೆಂಡ್ಸ್. ಇವಾಗ 2 ದಿನ ಹತ್ತರೂ ಪರವಾಗಿಲ್ಲ. ಮುಂದೆ ಯಾವುದೇ ಥರದ್ದಾದ ಏನೂ ಪ್ರಾಬ್ಲಮ್ಸ್ ಬರೋಂಗಿಲ್ಲ ಫ್ರೆಂಡ್ಸ್. ಹಂಗೆ ಹಾಕ್ಲಾರ್ದಕ್ಕೆ ನನ್ನ ಮಗನಿಗೆ ದೊಡ್ಡ ಪ್ರಾಬ್ಲಮ್ ತೊಗೊಂಡಿದ್ವಿ. ಅದು ಏನು ಎತ್ತಂತ ಮುಂದೆ ಹೇಳ್ತೀನಿ. ಸೊ ಇವತ್ತಿಗೂ ನಾವು ಅವನಿಗೆ ಸಿರಪ್ ಹಾಕಬೇಕು. ಆ ಥರ ನಾನು ಮಾಡಿ ತಪ್ಪಿಗೆ ಅನ್ನೋಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಫ್ರೆಂಡ್ಸ್. ನಾನು ಹಾಕ್ಸೋಣ ಅಂತ. ಅವ್ರು ಕೇರ್ಲೆಸ್ ಮಾಡಿದರು. ಕೆಲಸ ಬ್ಯುಸಿ ಶೆಡ್ಯೂಲ್ನಾಗ ನನ್ನ ಮಕ್ಕನ ಇದೇನು ಇಂಜೆಕ್ಷನ್ ಗಮನನೇ ಕೊಡಲಿಲ್ಲ. ಸೊ ಹಾಗಾಗಿ ಅದು ಬಿಟ್ಟಿದ್ದಕ್ಕೆ ನಾವು ದೊಡ್ಡ ಪರಿಣಾಮನೇ ಅನುಭವಿಸ್ತೇವೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪಾಪ ಇವತ್ತಿಗೂ ನನ್ನ ಮಗ ನಮ್ಮಿಂದ ಸಫರ್ ಆಗಕತ್ತಾನ. 5 ವರ್ಷ ತನ ಅವಾಗ ಸಿರಪ್ ಹಾಕಬೇಕು ಫ್ರೆಂಡ್ಸ್. ಸೊ ಹಾಗಾಗಿ ದಯವಿಟ್ಟು ಯಾರ್ಯಾರು ಸಿಂಗಲ್ ಡೆಲಿವರಿ ಆಗಿ ಮಕ್ಕಳನ್ನ ಜಾಪನ್ ಮಾಡ್ತಿರ್ತಿರಲ್ಲ ಫ್ರೆಂಡ್ಸ್, ಹತ್ತರೂ ಪರವಾಗಿಲ್ಲ. ನೀವು 2 ದಿನ ತ್ರಾಸು ತೊಗೊಂಡ್ರೂ ಪರವಾಗಿಲ್ಲ. ಪ್ಲೀಸ್ ಡೋಸ್ನ ಹಾಕಿಸಿ. ಯಾಕಂತಂದ್ರೆ ಮುಂದೆ ದೊಡ್ಡ ಅಡ್ಡ ಪರಿಣಾಮ ಬೀರ್ತದಂತ ಹೇಳ್ತಾರಲ್ಲ ಫ್ರೆಂಡ್ಸ್. ಆ ಥರ ಅನುಭವಿಸಬೇಕಾಗುತ್ತೆ. ಅದು ನನ್ನ ಜೀವನದಲ್ಲಿ ನಾವು ಮಾಡಿದ ತಪ್ಪಿಗೆ ನನ್ನ ಮಗ ಅನುಭವಿಸತ್ತಾನೆ ಇವಾಗ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಹಾಸ್ಪಿಟಲ್ ತಿರುಗಾಡಿದ್ದೀವಿ. ಭಾಳ ದುಡ್ಡು ಭಾಳ ವೇಸ್ಟ್ ಆದವು ಫ್ರೆಂಡ್ಸ್. ಅದನ್ನೊಂಥರ ಮುಂದೊಂದು ಯಾವತ್ತಾದ್ರೂ ನನ್ನ ಫ್ರೀ ಇತ್ತಂದ್ರೆ ನಾವು ಡೋಸ್ ಹಾಕಿಸ್ಲಾರ್ದಕ್ಕೆ ಯಾವ ಥರ ನಾವು ಅನುಭವಿಸ್ದೇವೆ ಅಂತ ಅದೊಂದು ಲಾಗ್ ಬರುತ್ತೆ ಫ್ರೆಂಡ್ಸ್. ಹಾಕ್ತೀನಿ. ಇವಾಗ ನನಗೆ ಬ್ಯುಸಿ ಇರೋದ್ರಿಂದ ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ನೋಡೋಣ ಫ್ರೆಂಡ್ಸ್ ಮುಂದೆ ಏನಾಗುತ್ತಂತ. ಬರ್ತಾರೆ ಇವಾಗ ಇಂಜೆಕ್ಷನ್ ಹಾಕ್ಸ್ಕೊಂಬಂದು. ಬಂದ ಬಳಿಕ ಯಾವ ಥರ ಅವ್ರದ್ದು ಮುಖವಾಡಗಳು ಇರ್ತಾವಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ಸೊ ಹಾಗಾಗಿ ಫುಲ್ ಕ್ಲೈಮೇಟ್ ಎಲ್ಲ ಕೋಲ್ಡ್ ಕ್ಲೈಮೇಟ್ ಐತಿ ಫ್ರೆಂಡ್ಸ್. ನನ್ನ ಚಿಕ್ಕ ಮಗನಿಗೆ ಯಾಕೋ ಸ್ವಲ್ಪ ನೆಗಡಿ ಬಂದಂಗೆ ಆಗತ್ತಿತ್ತು. ಆದರೂ ಕೇಳಿ ಹಾಕಿಸಂತ ಹೇಳೀನಿ. ಏನು ನೆಗಡಿ ಬಂದರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಯಾರ, ಜ್ವರ ಬರಬಾರ್ದಂತ. ಸೊ ಜ್ವರ ಸ್ವಲ್ಪ ನೆಗಡಿ ಇತ್ತಂದ್ರೂ 1-2 ದಿನ ಲೇಟ್ ಆದರೂ ಪರವಾಗಿಲ್ಲ. ಅವು ಫುಲ್ ಆರಾಮಿದ್ದಾಗ ಡೋಸ್ನ ಹಾಕಿಸಿ ಫ್ರೆಂಡ್ಸ್. ಯಾಕಂತಂದರೆ ಜ್ವರ ಇದ್ದಾಗ ಸ್ವಲ್ಪ ಏನಾರೇ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇತ್ತಂದ್ರೆ ಹಾಕಿಸ್ದಾಗ ಅದು ನಮಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಇವಾಗ ಆರಾಮ ಅನ್ನಿಸ್ತಾ ಇರಲ್ಲ ನಿಮ್ಮ ಮಕ್ಕಳು, ಅವಾಗ ಹೋಗಿ ಇಂಜೆಕ್ಷನ್ಸ ಹಾಕ್ಸ್ಕೊಂಬರ್ರಿ ಪ್ಲೀಸ್. ಯಾರು ಇಂಜೆಕ್ಷನ್ ಹಾಕೋದು ಬಿಡಬೇಡಿ, ಕೇರ್ಲೆಸ್ ಮಾಡಬೇಡಿ. ಅವು ಹಾಕೋದ್ರಿಂದ ಅವರು ಮುಂದೆ ಅವು ಇವಾಗ ಇಂಜೆಕ್ಷನ್ ಹಾಕಿಸೋದ್ರಿಂದ ಮುಂದೆ ಅವರು ಆರೋಗ್ಯವಾಗಿರ್ತಾರೆ. ಯಾವುದೇ ಥರದಾದ ಜ್ವರ ಅದು ನಾರ್ಮಲ್ ಬರ್ಬೋದು, ಬಟ್ ದೊಡ್ಡ ಪ್ರಾಬ್ಲಮ್ಸ್ ಯಾವುವು ಬರೋಂಗಿಲ್ಲ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ, ಪ್ಲೀಸ್ ಏನಂತಾರೆ ಡೋಸ್ನ ಹಾಕಿಸಿ. ನಾವು ಕೇರ್ಲೆಸ್ ಮಾಡಿದ್ದಕ್ಕೆ ನಾವು ದೊಡ್ಡದು ಅನುಭವಿಸೀವಿ. ಸೊ ಹಾಗಾಗಿ ಪದೇ ಹೇಳ್ತಾ ಇದ್ದೀನಿ. ಭಯ ಆಗಕತ್ತೈತಿ ಫ್ರೆಂಡ್ಸ್. ಹೋಗ್ಯಾರ ಯಾವ ಥರ ಇರ್ತೈತಿ ಅಂತ. ಇಬ್ಬರು ಮಕ್ಕಳು ನೋವಾಗುತ್ತೆ ನಮಗೆ. ಡೆಲಿವರಿ ಟೈಮ್ದವರೆಗೆ ಒಂದು ಸ್ವಲ್ಪ ಇಂಜೆಕ್ಷನ್ ಮಾಡಿದ್ರೆ ನಾವು ಇಷ್ಟು ದೊಡ್ಡವ್ರದ್ದೆ ಅಂದ್ರೆ ನನ್ನ ಡೆಲಿವರಿ ಟೈಮ್ ಒಳಗೆ ಬರೀ ಸಲೀನ್ ನಾನು ಫುಲ್ ನರಾನೇ ಕಾಣಿಸ್ತಾ ನೋಡ್ತಿರ್ಬೋದು ನೀವು. ನರ ಕಾಣಿಸಿದ್ರೆ ಬರೀ ಜಲ್ದಿನೇ ಹೋಗ್ತೈತಿ ನರ ಕಾಣಿಸಿದ್ರೆ.
ಅವಾಗೇ ನಾನು ಎಷ್ಟು ಅಳ್ತಿದ್ದೆ ಗೊತ್ತದನ್ನು ಬೈತಿದ್ರು ಫ್ರೆಂಡ್ಸ್ ನನಗೆ. 2 ಮಕ್ಕಳು ತಾಯಾಗಿನಿ ಇಂಜೆಕ್ಷನ್ಗೆ ಸಲೈನ್ ಕಳ್ತಿಯಲ್ಲವ ಅಂತ ಅಂಕೇರಿ ಒಬ್ಬರು ಸಿಸ್ಟರ್ ಅಂತರು ಸಿಟ್ಟಿಗೆ ಬಂದುಬಿಟ್ರು, ಮಾಡಿಸ್ಕೊ ಇಲ್ಲಾಂದ್ರೆ ಹೋಗ್ಬಿಡು ನೀನು ಯಾವ್ದಾರ ಹಾಸ್ಪಿಟಲ್ಗೆ ಅಂತಂದು ಆ ಥರ ಮಾಡಿದ್ದೆ ಫ್ರೆಂಡ್ಸ್. ಇನ್ನು ನನ್ನ ಮಕ್ಕಳು 2 ಸಣ್ಣನೇ ಅದಾವೆ, ಹೆಂಗೆ ಚುಚ್ಚಿಸ್ಕೊಂಬರ್ತಾವೆ. ಅದ್ರಾಗ ನನ್ನ ಸಣ್ಣ ಮಗನಿಗೆ ಇವತ್ತು 3 ಇಂಜೆಕ್ಷನ್ ಹಾಕ್ತಾರೆ ಅನ್ಸುತ್ತೆ. 2 ತೊಡೆಗೆ, 1 ಕೈಗೆ ಅನಿಸುತ್ತೆ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ನೋವು ಆಗುತ್ತೆ ಒಮ್ಮೆಲಿಗೆ 3 ಇಂಜೆಕ್ಷನ್. ನಾ ಹೋಗಿದ್ದೆ ನಿಜವಾಗ್ಲೂ ಅತ್ತೇ ಬಿಡ್ತಿದ್ದೆ ಫ್ರೆಂಡ್ಸ್. ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಇವಾಗ ಸ್ವಲ್ಪ ನೋವಾದ್ರೂ ಮುಂದೆ ಅವ್ರ ಭವಿಷ್ಯಕ್ಕೆ ಒಳ್ಳೇದು, ಒಂದು ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ ಅಂತ ನಾವು ಹಾಕಿಸ್ತೇವೆ. ಸೊ ಹಾಗಾಗಿ ಎಲ್ಲರೂ ಹಾಕಿಸಿ ಅವ್ರು ಬಂದ ಬಳಿಕ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ವ್ಲಾಗ್ನ. ನೋಡಿ ಫ್ರೆಂಡ್ಸ್, ಹಾಕ್ಸ್ಕೊಂಬಂದರು ಇಂಜೆಕ್ಷನ್ಸ್. ಇವಾಗಷ್ಟು ಪೇನ್ ಇಲ್ಲ ಅವನಿಗೆ, ಚುಚ್ಚುವಾಗ ಇಷ್ಟ ಅಂತ. ಸೊ ಇವಾಗ ಆಟ ಆಡತನ ಗೊತ್ತಿತ್ತು ಫ್ರೆಂಡ್ಸ್. ಅವ ಮಲ್ಕೊಂಡು ಎದ್ದ ಅಂದ್ರೆ ಅದು ಪೇನ್ ಆಗುತ್ತಂತ ನನಗೆ. ಸೊ ಹಾಗೆ ದಿಪ್ಪ ಹಾಸಿಗೆ ಮಾಡಿ ಮನಗಿಸಿದೆ. ಸ್ವಲ್ಪ ಅಳ್ಳಾತಿದ್ದ ಫ್ರೆಂಡ್ಸ್. ಹಾಕಿ ಒಂದು ಸ್ವಲ್ಪ ತೊಗೊಂಡು ಅವನಿಗೆ ಕಾಲಿಗೆ ಸ್ವಲ್ಪ ತಣ್ಣೀರು ಪಟ್ಟಿ ಕಾಟನ್ ಬಟ್ಟೆನ ಕಟ್ಟಿದ್ದೆ ನನ್ನ ಬಳಿ ಹಾಕ್ಕೊಂಡು ಸ್ವಲ್ಪ ಅವನಿಗೆ ಏನಂತಾರೆ ಮನಗಸಾಗ್ತಿದ್ದೆ ಫ್ರೆಂಡ್ಸ್. ಹಾಗೆಯೇ ಇಲ್ಲ ಮನೆ ಬಾಜು ಮಾವಿನ ಹಣ್ಣು ತಂದು ಕೊಟ್ಟರು. ಅವ್ರದ್ದು ಗಿಡ ಇತ್ತತ್ತ. ಸೊ ಹಾಗಾಗಿ ಎಷ್ಟೊಂದು ಮಾವಿನಕಾಯಿ ತಂದು ಕೊಟ್ಟರು. ಇವು ಗೋವಾ ಮಾವಿನಕಾಯಿ ಇದ್ದವು ಫ್ರೆಂಡ್ಸ್. ಅದನ್ನ ಒಂದು ಸ್ವಲ್ಪ ಕ್ಲಿಪ್ ತೊಗೊಂಡೆ ಅವನಿಗೂ ಮಲಗಿಸಿ ತೆಳಗೆ. ಇನ್ನು ಸಂಜೆ ಹೊತ್ತು ಬರುತ್ತಲ್ಲ ಫ್ರೆಂಡ್ಸ್, ಹಾಗಾಗಿ ಸ್ವಲ್ಪ ಥಂಡಿ ಅದು ಬರ್ತಿತ್ತು, ಜ್ವರ ಅದು ಬಂದಿದ್ದು. ಸೊ ಹಾಗಾಗಿ ಸ್ವಲ್ಪ ಥಂಡಿ ಅದು ಬರ್ತೈತೆ, ಏನು ಮಾಡ್ತೈತೆ ಅಂತ ಅಂಕೇಳಿ ಜೋಳಿಗೆ ಒಳಗೆ ಬೆಚ್ಚಗೆ ಮನಗಿಸಿದೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಸಂಜೆ ಹಾಕೋತ ಬರಹತ್ತೈತಿ. ಸ್ವಲ್ಪ ಮಳೆನೂ ಬಂತು ಫ್ರೆಂಡ್ಸ್ ಆಮೇಲೆ. ಹಾಗೆ ನಮ್ಮ ಮನೆಯವ್ರು ತೊಯ್ಸ್ಕೊಂಡು ಬಂದಿದ್ದರು ಫುಲ್ ಬಟ್ಟೆ ಚೇಂಜ್ ಮಾಡಿ. ಜಿಟಿ ಮಳೆಯಲ್ಲಿ ಬಿಸಿ ಬಿಸಿ ಬಜ್ಜಿ ಮಾಡ್ತೀನಂತ ಬಜ್ಜಿ ಮಾಡ್ಕೊಳತ್ತಿದ್ರು ಅವರು. ನೋಡ್ತಾ ಇರ್ಬೋದು ಇದು ಬಜ್ಜಿ ಮಾಡಿಕೊಂಡು ತಿಂದರು. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ಪಕೋಡ ರೆಡಿ ಆಯಿತು. ಅಂದ್ರೆ ಬಜ್ಜಿ ಅಂತೇನೋ, ಈರುಳ್ಳಿ ಬಜ್ಜಿ. ಓಕೆ ಫ್ರೆಂಡ್ಸ್, ಬಾಯ್.